ಮೂಡ ಹಗರಣದಲ್ಲಿ ಲೋಕಾಯುಕ್ತ ಸಲ್ಲಿಸಿರ್ತಕ್ಕಂತಹ ವರದಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಒಂದು ಏನು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಕಳೆದ 3 ದಿನಗಳಿಂದ ನ್ಯಾಯಾಲಯದಲ್ಲಿ ನಡೆದಿರ್ತಕ್ಕಂಥದ್ದು. ಖುದ್ದು ಸ್ನೇಹಮಯಿ ಕೃಷ್ಣರವರೇ ಈ ಒಂದು ಕುರಿತಾದಂತಹ ವಾದವನ್ನು ಮಂಡಿಸಿರ್ತಕ್ಕಂಥದ್ದು. ಈ ಕುರಿತು ಮಾತಾಡ್ಲಿಕ್ಕೆ ನನ್ನೊಟ್ಟಿಗೆ ಈ ಒಂದು ಪ್ರಕರಣದ ದೂರುದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣರವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನೆಲ್ಲ ಆಯ್ತು ಸರ್ ನ್ಯಾಯಾಲಯದಲ್ಲಿ? ಯಾವ ಒಂದು ವಿಚಾರಗಳನ್ನ ನ್ಯಾಯಾಧೀಶರ ಮುಂದೆ ಒಂದು ಬಹಿರಂಗಪಡಿಸಿದ್ರಿ? ಸರ್, ಮುಖ್ಯವಾಗಿ ಏನು ಕೆಸರ ಕ್ರಮ ಸರ್ವೆ ನಂಬರ್ 464ರಲ್ಲಿನ 3.16 ಎಕರೆ ಜಮೀನಿದೆ. ಅದು ಮೂಲತಃ ಮೈಲಾರರಿಗೆ ಸೇರಿದ್ದು ದಾಖಲೆಗಳ ಪ್ರಕಾರ. ಆ ವಿಚಾರ ಅದರ ಪ್ರಕಾರ ಈ ಒಂದು ಜಮೀನು ಪ್ರಾಧಿಕಾರಕ್ಕೆ ಸೇರಿದ್ದು. ಕಾನೂನು ಪ್ರಕಾರನೇ ಪ್ರಾಧಿಕಾರ ಹಂತ ಹಂತವಾಗಿ ಆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು ಬಡಾವಣೆ ರಚನೆ ಮಾಡಿ ನಿವೇಶನ ಮಾರಾಟ ಮಾಡಿದ್ದಾರೆ. ಸೊ ಇದಿದ್ರೂ ಕೂಡ ಈ ಆರೋಪಗಳು ಕೇವಲ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿಕೊಂಡು ಆ ಸುಳ್ಳು ದಾಖಲಾತಿ ಆಧಾರದ ಮೇಲೆ ಈ ಜಮೀನಿನ ಮಾಲೀಕರು ಅಂತೇಳಿ ಸುಳ್ಳು ಬಿಂಬಿಸಿ ಪರಿಹಾರನ ಪಡ್ಕೊಂಡಿರೋಂಥದ್ದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಮತ್ತು ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಇದ್ದರೂ ಕೂಡ ಅವನ್ನೆಲ್ಲ ವಿಶ್ಲೇಷಣೆ ಒಳಪಡಿಸಿ ಆರೋಪ ಸಾಬೀತಾಗಿದೆ ಅಂತ ವರದಿ ಸಲ್ಲಿಸಬೇಕಾದಂಥ ತನಿಖಾಧಿಕಾರಿ ಸಾಕ್ಷ್ಯಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ಅಂತಿಮ ವರದಿ ಸಲ್ಲಿಸಿರೋ ಅನ್ನೋ ಅಂಶಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ವಿವರವಾಗಿ ದಾಖಲೆಗಳ ಸಮೇತ ನಾನು ಗಮನಕ್ಕೆ ತಂದಿದ್ದೀನಿ. ಅವೆಲ್ಲವನ್ನು ಸುದೀರ್ಘವಾಗಿ ಮಾನ್ಯ ನ್ಯಾಯಾಲಯ ಆಲಿಸಿ ತೀರ್ಪು ನೀಡೋದಕ್ಕೋಸ್ಕರ ಆದೇಶ ನೀಡೋದಕ್ಕೋಸ್ಕರ ದಿನಾಂಕ 3/4/2025 ದಿನವನ್ನು ನಿಗದಿಪಡಿಸಿದ್ದಾರೆ. ಮಧ್ಯಂತರ ಆದೇಶ ಹೊರಡಿಸುತ್ತಾ ಸರ್ ಲೋಕಾಯುಕ್ತ ವರದಿಗೆ ಸಂಬಂಧಪಟ್ಟಂಗೆ? ಇಲ್ಲ, ಮಧ್ಯಂತರ ಆದೇಶ ಏನು ಅವ್ರು ವರದಿ ಸಲ್ಲಿಸ್ತಾರೆ ಆ ವರದಿನ ತಿರಸ್ಕಾರ ಮಾಡಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಆದೇಶವನ್ನು ಮಾಡ್ತಾರೆ. ಸೊ ತಿರಸ್ಕಾರ ಮಾಡಿದರೆ ಆ ಮುಂದಿನ ಕಾನೂನು ಪ್ರಕ್ರಿಯೆಗೆ ನನಗೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ನಾನು ಮಾಡಿರೋ ಆರೋಪವನ್ನು ಸಾಬೀತುಪಡಿಸಿ ಆರೋಪಿತರಿಗೆ ಶಿಕ್ಷೆ ಕೊಡಿಸುವಂಥ ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡ್ತಾರೆ. ಈ ಹಂತದಲ್ಲಿ ನಿರೀಕ್ಷೆ ಇದೆ ಸರ್ ಲೋಕಾಯುಕ್ತ ಸಲ್ಲಿಸಿರ್ತಕ್ಕಂಥ ವರದಿ ಮೊದಲಿಂದನೂ ಕೂಡ ಸುಳ್ಳು ವರದಿ, ಸತ್ಯಕ್ಕೆ ದೂರವಾದಂಥ ವರದಿ ಅನ್ನೋದು ನಿಮ್ಮ ಆರೋಪ ಆಗಿರ್ತಕ್ಕಂಥದ್ದು. ಕೋರ್ಟ್ ತಿರಸ್ಕಾರ ಮಾಡುತ್ತೆ ಅನ್ನೋದು ನಿಮ್ಗೀಗ ನಿರೀಕ್ಷೆ ಇದೆಯಾ ಅಂತ? ಖಂಡಿತವಾದ ನಿರೀಕ್ಷೆ ಇದೆ ಸರ್. ಯಾಕಂದರೆ ಲೋಕಾಯುಕ್ತದ ಮಾನ್ಯ ನ್ಯಾಯಾಲಯ ಸಲ್ಲಿಸಿರೋ ಎಲ್ಲ ದಾಖಲಾತಿಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ಸ್ಪಷ್ಟವಾಗಿ ನನ್ನ ಮಾಡಿರೋ ಆರೋಪ ಸಾಬೀತಾಗಿರೋದು ಎಲ್ಲ ಅಂಶಗಳು ಕಂಡುಬಂದಿದೆ. ಹಾಗಾಗಿ ಲೋಕಾಯುಕ್ತ ವರದಿನ ತಿರಸ್ಕಾರ ಮಾಡಿ ನನಗೆ ಮುಂದಿನ ಕಾನೂನು ಕ್ರಮಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಸಂಪೂರ್ಣ ವಿಶ್ವಾಸ ನನಗಿದೆ. ಸರ್, ಈಗ ನಿಮ್ಮ ಒಂದು ವಿರೋಧದ ನಡುವೆ ಮತ್ತು ಈ ಹಗರಣಗಳದೆಲ್ಲದರ ನಡುವೆ ಇವತ್ತು ಮೂಡ ಬಜೆಟ್ ನಡೀತಿದೆ ಸರ್. ಏನಾದರೂ ಆಗ್ರಹಿಸ್ತೀರಾ ಅವ್ರಿಗೆ? ಇಂದಿನ ಒಂದು ಕಾಯಕಲ್ಪಗಳು ಹಂಗೆ ಮೇಂಟೈನ್ ಮಾಡಬೇಕಾ ಅಥವಾ ಏನೋ ಹೊಸ ಬಡಾವಣೆ ಪ್ಲಾನ್ಗಳಿಗೆ ಯಾವ ರೀತಿ ಕಾನೂನು ಆಗಬೇಕು ಅನ್ನುವಂಥದ್ದು? ಸರ್, ಮೂಡದ ಅಧಿಕಾರಿಗಳು ಈಗಲಾದ್ರು ಎಚ್ಚೆತ್ಕೊಂಡು ಅವರ ಒಂದು ಮೂಲ ಉದ್ದೇಶ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ನಿಜವಾಗ್ಲೂ ನಿವೇಶನ ಇಲ್ಲದೆ ಇರ್ತಕ್ಕಂಥವ್ರಿಗೆ ನಿವೇಶನ ಕೊಡುವಂಥ ಪ್ರಕ್ರಿಯೆನ ಮಾಡಬೇಕು. ಮತ್ತು ಈಗ ಏನು ತನಿಖೆಯಿಂದ ಕಂಡುಬಂದಿದೆ ಸಾವಿರಾರು ನಿವೇಶನಗಳು ಬಾಕಿ ಇದೆ. ಆ ನಿವೇಶನ ಕೂಡಲೇ ಅರ್ಹ ಫಲಗಳು ಹಂಚಬೇಕು ಅಂತೇಳಿ ಇವತ್ತು ನಾನು ಮನವಿ ಪತ್ರನ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಅಧಿಕಾರಿಗಳು ಈ ಹಿಂದಿನ ಒಂದು ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡು ಅಂಥ ಅಪರಾಧ ಕೃತ್ಯಗಳು ಎಸಗಿದರೆ ನಾವು ಶಿಕ್ಷೆಗೊಳಗಾಗ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಕೆಲಸವನ್ನು ನಿರ್ವಹಿಸಿ ಈ ಸಂಸ್ಥೆ ಸ್ಥಾಪನೆ ಮಾಡಿದಂಥ ಮಹಾರಾಜರ ಆಶಯ ಏನಿತ್ತು ಆ ಆಶಯನ ಈಡೇರಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಈ ನಡುವೆ ಇಡಿ ವಿಚಾರಣೆಗೆ ಸಮನ್ಸ್ಗಳು ಏನು ಕೊಡ್ತಾ ಇತ್ತು ಅದನ್ನೆಲ್ಲವೂ ಕೂಡ ಕೋರ್ಟ್ ರದ್ದು ಮಾಡಿರ್ತಕ್ಕಂಥ ಇದ್ರ ಬಗ್ಗೆ ಮಾತನಾಡೋದು. ಸರ್, ಎಲ್ಲನೂ ರದ್ದು ಮಾಡಲ್ಲ, ಇನ್ನೂ ವಿಚಾರಣೆ ನಡೀತಾ ಇದೆ. ಮತ್ತು ಕೆಲವು ಇದಕ್ಕೆ ಸಂಬಂಧಪಟ್ಟ ಮೇಲ್ಮೇಲೆ ಸಲ್ಲಿಸಿದ್ದಾರೆ. ಸೊ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಹಿಂದೆ ರದ್ದಾಗಿದೆ ಆ ರದ್ದಾಗಿರೋ ಆದೇಶಗಳನ್ನ ಮೇಲ್ಮನವಿಯಲ್ಲಿ ಒಂದು ಪರಿಗಣಿಸಿ ಆ ಆದೇಶನ ರದ್ದುಪಡಿಸಿ ಇಡೀ ತನಿಖೆಗೆ ಒಂದು ಅವಕಾಶ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಇದಿಷ್ಟು ಮೂಡ ಹಗರಣದ ದೂರುದಾರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣರವರ ಮಾತಾಗಿರ್ತಕ್ಕಂಥದ್ದು. ಆ ಲೋಕಾಯುಕ್ತ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಸತ್ಯಾಂಶಗಳು ಇಲ್ಲ ಅನ್ನುವಂತಹ ವಿಚಾರವಾಗಿ ಕೋರ್ಟಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಒಂದು ಕೋರ್ಟ್ ಕೂಡ ಮುಂದಿನ ತಿಂಗಳು 3ನೇ ತಾರೀಕು ಈ ಒಂದು ಆದೇಶವನ್ನು ಕಾಯ್ದಿರಿಸಿ ಆದೇಶವನ್ನು ಹೊರಡಿಸಿದೆ. ಈ ಒಂದು ವರದಿಯನ್ನು ತಿರಸ್ಕರಿಸುತ್ತೆ ಅನ್ನುವಂಥದ್ದು ನಿರೀಕ್ಷೆಗಳು ಕೂಡ ನನಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸಂದೀಪ್ ಕುಮಾರ್, ಅಶ್ವರ್ಗ ನ್ಯೂಸ್, ಮೈಸೂರು.